ಮಲೆನಾಡಿನ ಚಿಕ್ಕ ಪಟ್ಟಣವಾದ ಶೃಂಗಾರಪುರ. ಮಳೆ ಬಂದರೆ ಮಣ್ಣಿನ ಸುಗಂಧವೇ ಪ್ರೀತಿಯಂತಿರುವ ಊರು. ಅಲ್ಲಿ ವಾಸವಾಗಿದ್ದಳು ಅನು, ಸರಳ ಮನಸ್ಸಿನ ದೊಡ್ಡ ಕನಸುಗಳ ಹುಡುಗಿ. ಅವಳ ಕಣ್ಣಲ್ಲಿ ಯಾವಾಗಲೂ ಏನೋ ಹುಡುಕುತ್ತಿರುವಂತೆ ಮಿಂಚು ಇರುತ್ತಿತ್ತು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ತನ್ನದೇ ಆದ ಗುರುತು ಮಾಡಬೇಕು ಎಂಬ ಆಸೆ ಅವಳ ಹೃದಯದಲ್ಲಿ ನಿಶ್ಶಬ್ದವಾಗಿ ಬೆಳೆದಿತ್ತು. ಅದೇ ಊರಿನಲ್ಲಿ ಕಾಲೇಜಿಗೆ ಹೊಸದಾಗಿ ಬಂದವನಾಗಿದ್ದ ಆದಿತ್ಯ. ನಗರ ಜೀವನದ ಗೊಂದಲದಿಂದ ತಪ್ಪಿಸಿಕೊಂಡು ಸ್ವಲ್ಪ ಶಾಂತಿಗಾಗಿ ಈ ಪಟ್ಟಣಕ್ಕೆ ಬಂದವನು. ಹೆಚ್ಚು ಮಾತನಾಡದ, ಆದರೆ ಆಳವಾಗಿ ಯೋಚಿಸುವ ಸ್ವಭಾವ. ಅವನ ಮೌನವೇ ಅವನ ಶಕ್ತಿ. ಮೊದಲ ಭೇಟಿಯು ಕಾಲೇಜಿನ ಗ್ರಂಥಾಲಯದಲ್ಲಿ. ಅನು ಪುಸ್ತಕ ಹುಡುಕುತ್ತಾ ಇದ್ದಾಗ ಮೇಲಿನ ಶೆಲ್ಫ್ನಿಂದ ಒಂದು ಪುಸ್ತಕ ಬಿದ್ದಿತು. ಅದನ್ನು ಹಿಡಿದ ಕೈ ಆದಿತ್ಯನದು. ಕಣ್ಣುಗಳನ್ನು ಭೇಟಿಯಾದ ಕ್ಷಣ ಏನೋ ಒಂದು ಅಜ್ಞಾತ ಸ್ಪಂದನೆ. ಮಾತಿಲ್ಲದೆ ನಗು ಮಾತ್ರ ವಿನಿಮಯವಾಯಿತು. ಆನಂತರ ದಿನಗಳು ನಿಧಾನವಾಗಿ ಸಾಗಿದವು. ಕಾಲೇಜಿನ ಕಾರಿಡಾರ್, ಕ್ಯಾಂಟೀನ್, ಬಸ್ ಸ್ಟಾಪ್ ಎಲ್ಲೆಲ್ಲೂ ಅವರ ಭೇಟಿಗಳು ಯಾದೃಚ್ಛಿಕವೆನಿಸಿದರೂ ಹೃದಯಕ್ಕೆ ಮಾತ್ರ ಅವು ವಿಶೇಷವಾಗುತ್ತಾ ಹೋಯಿತು. ಅವರು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೆ ಮೌನದಲ್ಲೇ ತುಂಬಾ ಹೇಳಿಕೊಳ್ಳುತ್ತಿದ್ದರು. ಅನುಗೆ ಆದಿತ್ಯನ ಮೌನ ಇಷ್ಟವಾಗತೊಡಗಿತು. ಅವನು ಮಾತನಾಡದಿದ್ದರೂ ಅವಳ ಮಾತುಗಳನ್ನು ಗಮನದಿಂದ ಕೇಳುತ್ತಿದ್ದ. ಅವಳ ಕನಸುಗಳನ್ನು ತಮಾಷೆ ಮಾಡದೆ ಗೌರವಿಸುತ್ತಿದ್ದ. ಆದಿತ್ಯಗೆ ಅನುನ ನಗು ಇಷ್ಟ. ಅವಳು ನಗಿದಾಗ ಅವನೊಳಗಿನ ಎಲ್ಲಾ ಗೊಂದಲಗಳು ಕ್ಷಣಕಾಲಕ್ಕೆ ಮರೆತು ಹೋಗುತ್ತಿದ್ದವು. ಒಂದು ದಿನ ಮಳೆಯ ಸಂಜೆ. ಕಾಲೇಜು ಮುಗಿದು ಇಬ್ಬರೂ ಬಸ್ಗಾಗಿ ಕಾಯುತ್ತಿದ್ದರು. ಮಳೆ ಜೋರಾಗಿ ಸುರಿಯುತ್ತಿತ್ತು. ಅನು ಕೈಯಲ್ಲಿ ಪುಸ್ತಕಗಳನ್ನು ಹಿಡಿದು ನಿಂತಿದ್ದಳು. ಆದಿತ್ಯ ತನ್ನ ಛತ್ರಿಯನ್ನು ಅವಳ ಕಡೆಗೆ ತಳ್ಳಿದ. ನಿಮಗೆ ಮಳೆ ಇಷ್ಟವಾ ಎಂದು ಅನು ಕೇಳಿದಳು. ಹೌದು, ಮಳೆ ಎಲ್ಲವನ್ನೂ ಸ್ವಚ್ಛ ಮಾಡುತ್ತದೆ ಎಂದನು ಆದಿತ್ಯ. ಅನು ನಗಿದಳು. ಹಾಗಾದ್ರೆ ನಮ್ಮ ಮನಸ್ಸನ್ನೂ ಸ್ವಚ್ಛ ಮಾಡಬಹುದಾ? ಆದಿತ್ಯ ಮೊದಲ ಬಾರಿಗೆ ಹೃದಯದಿಂದ ನಗಿದ. ಅದೇ ದಿನದಿಂದ ಅವರ ನಡುವೆ ಸ್ನೇಹ ಪ್ರೀತಿಯಾಗಿ ಬದಲಾಗತೊಡಗಿತು. ಆದರೆ ಯಾರೂ ಅದನ್ನು ಹೇಳಿಕೊಂಡಲಿಲ್ಲ. ಅನುಗೆ ಭಯ, ಪ್ರೀತಿ ಹೇಳಿದರೆ ಸ್ನೇಹ ಕಳೆದುಕೊಳ್ಳಬಹುದೇನೋ ಎಂದು. ಆದಿತ್ಯಗೆ ಸಂಶಯ, ತಾನು ಯೋಗ್ಯನೋ ಅಲ್ಲವೋ ಎಂಬುದು. ಸಮಯ ಕಳೆಯುತ್ತಾ ಹೋಯಿತು. ಕಾಲೇಜಿನ ಕೊನೆಯ ವರ್ಷ ಬಂತು. ಎಲ್ಲರೂ ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದರು. ಆದಿತ್ಯಗೆ ದೊಡ್ಡ ನಗರದಲ್ಲಿ ಉದ್ಯೋಗ ಸಿಕ್ಕಿತ್ತು. ಈ ಸುದ್ದಿ ಅನುಗೆ ತಿಳಿದಾಗ ಅವಳ ಹೃದಯದಲ್ಲಿ ಏನೋ ಒಡೆದಂತಾಯಿತು. ನಗು ಉಳಿದಿದ್ದರೂ ಕಣ್ಣುಗಳು ಸುಮ್ಮನಿರಲಿಲ್ಲ. ಕೊನೆಯ ದಿನ ಕಾಲೇಜಿನ ಹಳೆಯ ಆಲದ ಮರದ ಕೆಳಗೆ ಇಬ್ಬರೂ ಕೂತಿದ್ದರು. ಮೌನ ತುಂಬಾ ಭಾರವಾಗಿತ್ತು. ನಾಳೆ ನಾನು ಹೊರಡ್ತೀನಿ ಎಂದನು ಆದಿತ್ಯ. ಗೊತ್ತಿದೆ, ಅನು ನಿಧಾನವಾಗಿ ಉತ್ತರಿಸಿದಳು. ನಿನಗೆ ಏನಾದರೂ ಹೇಳಬೇಕು ಅನಿಸಿತ್ತಾ? ಅನು ಕ್ಷಣಕಾಲ ಮೌನವಾಗಿದ್ದಳು. ನಂತರ ಧೈರ್ಯ ಮಾಡಿಕೊಂಡು ಹೇಳಿದಳು. ಹೌದು, ನೀನು ನನ್ನ ಜೀವನದ ಅತೀ ಸುಂದರ ಭಾಗ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆದಿತ್ಯನ ಕಣ್ಣುಗಳಲ್ಲಿ ನೀರು ತುಂಬಿತು. ನಾನು ಈ ಮಾತನ್ನು ಕೇಳಲು ಕಾಯುತ್ತಿದ್ದೆ. ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತೇನೆ ಅನು, ಆದರೆ ದೂರ ಹೋಗಲೇಬೇಕು, ನನ್ನ ಕನಸುಗಳಿಗಾಗಿ. ಅನು ನಗಿದಳು, ದುಃಖದ ಮಧ್ಯೆಯೂ. ಹೋಗು, ನಿನ್ನ ಕನಸುಗಳು ನನಗೆ ಮುಖ್ಯ. ಪ್ರೀತಿ ಅಂದರೆ ಹಿಡಿದುಕೊಳ್ಳುವುದಲ್ಲ, ಅರ್ಥ ಮಾಡಿಕೊಳ್ಳುವುದು. ಅವರು ವಿದಾಯ ಹೇಳಿದರು, ದೂರವಾದರು. ಆದರೆ ಹೃದಯಗಳು ಒಂದೇ ಲಯದಲ್ಲಿ ಬಡಿದಾಡುತ್ತಲೇ ಇತ್ತು. ವರ್ಷಗಳು ಕಳೆದವು. ಒಂದು ದಿನ ಶೃಂಗಾರಪುರದ ಅದೇ ಗ್ರಂಥಾಲಯದಲ್ಲಿ ಅನು ಪುಸ್ತಕ ಓದುತ್ತಿದ್ದಳು. ಯಾರೋ ಎದುರಿಗೆ ಕುಳಿತರು. ಕಣ್ಣು ಎತ್ತಿ ನೋಡಿದಳು. ಆದಿತ್ಯ. ಈ ಬಾರಿ ಕನಸುಗಳು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿವೆ ಎಂದನು ನಗುತ್ತಾ. ಅನು ಕಣ್ಣೀರಿನಿಂದ ನಗಿದಳು. ಈ ಬಾರಿ ಮೌನವಿರಲಿಲ್ಲ. ಪ್ರೀತಿ ಮತ್ತೆ ಮಾತಾಡತೊಡಗಿತ್ತು, ಶಾಶ್ವತವಾಗಿ.